ಯಾವುದೋ ಜೋಶಲ್ಲಿ ಬಿಟ್ಟಿದ್ದನ್ನು ಹೊಸ ಕಥೆನೇ ರೂಪಿಸ್ಕೊಂಡ್ಬಿಡ್ತು. ಹಾಯ್ ಶಾರದಾ. ಸರ್, ಮ್ಯಾಕ್ಸ್ ಸಿನಿಮಾ ಸೂಪರ್ ಆಗಿತ್ತು. ನಿಮ್ಮಿಬ್ರು ಕಾಂಬಿನೇಷನ್ ಅಂತೂ ಅದ್ಭುತ. ಕಿಚ್ಚ ಹುಚ್ಚನ್ನ ಸೂಪರಾಗಿ ತೋರಿಸಿದ್ರು. ನಮಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಹುಚ್ಚ ಆದಮೇಲೆ ಮಿಸ್ ಮಾಡ್ಕೊಂಡಿದ್ವಿ ನಾವು ಆ ಕಿಚ್ಚನ್ನ. ಡಿಫ್ರೆಂಟಾಗಿ ಸ್ಟೈಲಿಶಾಗಿ ಸ್ಮೋಕ್ ಮಾಡೋದು ಅದೆಲ್ಲ, ಅದನ್ನು ಸೂಪರಾಗಿ ತೋರಿಸಿದ್ರು ಇವರು. ಅಂದರೆ ಲೈಕ್ ಖುಷಿ ಆಯಿತು. ಆವಾಗ ಹುಚ್ಚನ್ನ ನೋಡಿದ್ವಿ ನಾವು. ಅದನ್ನು ಇವರು ತುಂಬಾ ಸ್ಟಡಿ ಮಾಡಿ ಸುದೀಪ್ ಅವ್ರನ್ನ ಯಾವ ಥರ ಆಡಿಯನ್ಸ್ಗೆ ತೋರಿಸಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ನೀಟಾಗಿ ಸ್ಟಡಿ ಮಾಡಿ ಸಿನಿಮಾ ಮಾಡಿದರು. ಎಲ್ಲರಿಗೂ ತುಂಬಾ ಇಷ್ಟ ಆಗಿತ್ತು. ಇಲ್ಲಿ ಅಲ್ಲಿ ನೀವು ಆಫ್ ಮಾಡಿಬಿಟ್ಟಿರ್ತೀರ. ಈ ಟೀಸರ್ನಲ್ಲೂ ಅದೇ ಥರ ಇತ್ತು ಸರ್. ಸೊ ಕಿಚ್ಚನ್ ಹತ್ರ ಆಲ್ರೆಡಿ ಕಿಚ್ಚಿದೆ, ಆದರೆ ಅವರು 2 ಬೆಂಕಿಪಟ್ಟಣದಲ್ಲಿ 2 ಕಡ್ಡಿನಲ್ಲಿ ಬೆಂಕಿ ಹಚ್ಚುತ್ತಾರೆ. ಒಂದೇ ಕಡ್ಡಿನಲ್ಲೂ ಕೂಡ ಬೆಂಕಿ ಹಚ್ಚುತ್ತಾ ಇತ್ತು ಅಂತ. ಬಡ್ಜೆಟ್ ಜಾಸ್ತಿ ಆಗಿದೆ. ಆ ಸಿನಿಮಾದಲ್ಲಿ ಒಂದೇ ಕಡ್ಡಿ ಇದ್ರಲ್ಲಿ 2 ಕಡ್ಡಿ ಕೊಡ್ತಾರೆ. ದೊಡ್ಡ ಬ್ಯಾನರ್ ಅಲ್ವಾ? ಅದೇ ಸರ್, ನಿಮ್ಮ ಪಲ್ಸ್ ಅಂದರೆ ನಿಮ್ಮ ಆಡಿಯನ್ಸ್ಗೆ ಏನು ಬೇಕು ಅನ್ನೋ ಪಲ್ಸ್ನ ಇವ್ರು ಚೆನ್ನಾಗಿ ರೀಡ್ ಮಾಡಿದ್ದಾರೆ ಸರ್. ಅದ್ರ ಐ ಥಿಂಕ್ ದಟ್ಸ್ ವಾಟ್ ಇಟ್ ಇಸ್, ಆಸ್ ಯು ರೈಟ್ಫುಲಿ ಸೆಡ್. ನಾನು ಲಾಸ್ಟ್ ಟೈಮೇ ಒಂದ್ಸತಿ ಮಾತಾಡ್ಬೇಕಾದ್ರೆ ಹೇಳಿದೆ, ಸಿನಿಮಾ ಅನ್ನೋದೇನಿದೆ, ಇಟ್ಸ್ ಅ ಕನ್ಸಾಲಿಡೇಟೆಡ್ ಎಫರ್ಟ್, ಇಟ್ಸ್ ಅ ಕೊಲಾಬರೇಷನ್ ಆಫ್ ಮೆನಿ ಮೈಂಡ್ಸ್. ಆ್ಯಂಡ್ ಆ ಡೆಲಿವರಬಲ್ ಅನ್ನೋದು ನನ್ನ ಕೈಕಿನ ಒಬ್ಬ ಫಸ್ಟ್ ಕಥೆಗಾರನ ಕೈಯಿಂದ ಪ್ರಾರಂಭ ಆಗುತ್ತೆ. ಅವರು ನಮ್ಮನ್ನು ತಲೆಯಲ್ಲಿ ಹಿಡ್ಕೊಂಡು ಹೇಗೆ ಬರೀತಾರೆ, ಅದಾದಮೇಲೆ ಅವ್ರು ಹೇಗೆ ಕನ್ಸೀವ್ ಮಾಡೋಕ್ಕೆ ನೋಡ್ತಾರೆ, ಕನ್ಸೀವ್ ಮಾಡೋಕ್ಕೆ ಹೋದ್ಮೇಲೆ ಹೇಗೆ ಒಂದು ಸ್ಕ್ರೀನ್ ಪ್ಲೇ ರೈಟ್ ಆಗುತ್ತೆ, ಅದಾದಮೇಲೆ ನಾವು ಅದನ್ನು ಹೇಗೆ ಅಳವಡಿಸ್ಕೋತೀವಿ, ನಾವು ಹೇಗೆ ಒಂದು ಪಾತ್ರನ ಅದನ್ನು ರೂಪಿಸ್ಕೊಳಕ್ಕೆ ಹೋಗ್ತೀವಿ, ಹೌ ಶುಡ್ ಐ ಲುಕ್, ಪ್ರತಿಯೊಂದು ಒಂದು ಎಫರ್ಟ್ಸ್ ಆಗುತ್ತೆ ಎಷ್ಟೋ ಕೂತ್ಕೊಂಡು. ಇದೆಲ್ಲ ಆದಮೇಲೆ ನಮ್ಮ DOP ಬರ್ತಾರೆ ಹೇಗೆ ತೋರಿಸ್ಬೇಕು ಇದನ್ನು ಅಂತ. ಸೊ ಐ ಥಿಂಕ್ ಎಸ್, ಆಸ್ ಯು ರೈಟ್ಫುಲಿ ಸೆಡ್, ಐ ಆಮ್ ವೆರಿ ಹ್ಯಾಪಿ ದಟ್ ಈ ಪರ್ಟಿಕ್ಯುಲರ್ ಟೀಮ್ ದೇ ಆರ್ ರೈಟಿಂಗ್ ಫ್ಯಾಂಟಾಸ್ಟಿಕ್ ಫಾರ್ ಮೀ. ಆ್ಯಂಡ್ ತುಂಬ ಟೈಮಿನ ನಂತರ ಸೆಟ್ಟಿಗೆ ಈಸಿಯಾಗಿ ಆರಾಮಾಗಿ ಹೋಗಿ ನನ್ನ ಕೆಲಸ ನಾನು ಮಾಡ್ಬೋದು ಅನ್ನೋ ಒಂದು ಫೀಲಲ್ಲಿದೆ. ಥ್ಯಾಂಕ್ ಯು ಸರ್. ಇವಾಗ ಇದು ತಮಿಳ್ ಮತ್ತು ಕನ್ನಡ ಎರಡರಲ್ಲಿ ಬರ್ತಾ ಇದೆಯಾ? ಓಕೆ ಸರ್, ಲಾಸ್ಟ್ ಟೈಮ್ ಮ್ಯಾಕ್ಸ್ ತಮಿಳಲ್ಲೂ ಚೆನ್ನಾಗಿ ಓಡಿದೆ ಅಂತ ಹೇಳ್ತಿದ್ದೀರಾ. ಇವಾಗ ನಿಮ್ಗೆ ಒಳ್ಳೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಸಿಕ್ಕಿದೆ. ಜೊತೆಗೆ ಈ ನಮ್ಮ ಕನ್ನಡದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಆಷಾಢ ತಿಂಗಳಲ್ಲಿ ಮುಂದಾಗ್ತಾರೆ. ನೀವು ಇದನ್ನು ಬ್ರೇಕ್ ಮಾಡಿ ಇದು ಮಾಡ್ತಾ ಇದ್ದೀರೋ, ಅಥವಾ ಈ ಪ್ರೊಡಕ್ಷನ್ ಹೌಸ್ನಿಂದ ತಮಿಳ್ನಾಡಲ್ಲೂ ನಿಮ್ಮ ಮಾರ್ಕೆಟ್ ಜಾಸ್ತಿ ಆಗತ್ತೆ ಅಂತಾರೆ? ಇದ್ರ ಬಗ್ಗೆ ಮಾತಾಡಿ ಸರ್. ಒಂದು ನಿಮಿಷ, ಮೈಕ್ ಏನಾರು ಎಕೋ ಕೊಟ್ಟಿದ್ದೀರಾ ಎಲ್ಲರದು? ಇಸ್ ಇಟ್ ದ ಹಾಲ್? ಹಾಲ್, ಓಕೆ ಸರ್, ಸಾರಿ, ಕೇಳಿಸ್ಲಿಲ್ಲ. ಜಸ್ಟ್ ಲಿಟಲ್ ಅವೇ. ಎಸ್, ಹಲೋ ಸರ್, ಇವಾಗ ಕೇಳ್ತಿದ್ಯಾ? ಓಕೆ. ಈ ಕನ್ನಡದಲ್ಲಿ ಯೂಸ್ವಲಿ ಆಷಾಢದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಲ್ಲ, ಬಟ್ ತಮಿಳಲ್ಲಿ ಇರ್ಬೋದು. ಬಟ್ ಮ್ಯಾಕ್ಸು ತಮಿಳಲ್ಲಿ ಹೇಗಿತ್ತು ಮಾರ್ಕೆಟ್, ಜೊತೆಗೆ ಈ ಸತ್ಯಜ್ಯೋತಿ ಫಿಲ್ಮ್ಸ್ನಿಂದ ಕನ್ನಡ ಮತ್ತು ತಮಿಳ್ ಮಾರ್ಕೆಟಿಂಗ್ ಎರಡೂ ಜಾಸ್ತಿ ಆಗೋ ಪ್ಲ್ಯಾನು, ಮತ್ತು ಈ ಆಷಾಢದಲ್ಲಿ ನೀವು ಇವಾಗ ಸ್ಟಾರ್ಟ್ ಮಾಡ್ತಿದ್ರಲ್ಲ ಅದ್ರ ಬಗ್ಗೆ ಸರ್ ಸ್ವಲ್ಪ ಹೇಳಿ. ரொம்ப டேலண்டட் சார். கொஞ்சம் ಬ್ರೇಕ್ ಡೌನ್ பண்ணுறதுக்கு ಟೈಮ್ ಆಗುತ್ತೆ. ಈಗ ಆಷಾಢದಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಾನ, ನನಗೆ ಸತ್ಯವಾಗ್ಲೂ ಆಷಾಢ ಅಂತಾನೆ ಗೊತ್ತಿಲ್ಲ. ನಾನು ಅದೆಲ್ಲ ನೋಡೇ ಇಲ್ಲ ನಿಜವಾಗ್ಲು. ನಾನು ಹುಟ್ಟಬೇಕಾದ್ರೆ ನನ್ನ ತಂದೆ ತಾಯಿ ಈಗ ಯಾಕೆ ಅಂತ ಕೇಳಿಲ್ಲ, ಬಂದ್ಬಿಟ್ಟೆ. ಅಲ್ಲಿಂದ ಹೋಗ್ತಾ ಇದ್ದೀವಿ. ಆಷಾಢ ಎಲ್ಲದೂ ಒಂದು ನಂಬಿಕೆ. ಆ ನಂಬಿಕೆ ಮೇಲೆ ನಂಬಿಕೆ ಇರಲಿ, ನಂಬಿಕೆ ಮೇಲೆ ಆಭಾರವಾದ ಮೂಢನಂಬಿಕೆ ಬೇಡ. ಈಗ ಆಷಾಢ ಅಂದ್ಬಿಟ್ಟು ಯಾರಾದರೂ ನಿಮಗೆ ತಗೊಳ್ಳಯ್ಯ ಕಾಸು ಅಂತ ಕೊಡಕ್ಕೆ ಬಂದರೆ ಇದು ಆಷಾಢ ಬೇಡ ಅಂತೀವ? ಫಸ್ಟ್ ಕೊಡು ಕೊಡು ಅಂತಿರ್ತೀವಿ. ಇದಕ್ಕೆಲ್ಲ ಟೈಮ್ ನೋಡಬಾರ್ದು. ಒಂದು ಒಳ್ಳೆ ಸಂಸ್ಥೆ ಬಂತ, ಒಂದು ಒಳ್ಳೆ ಕತೆ ನಿರ್ಮಾಣ ಆಯ್ತಾ, ಇವಾಗ ಒಂದು ಪ್ರಾರಂಭ ಮಾಡಿದ್ರೆ ಕನ್ಸಿಸ್ಟೆಂಟಾಗಿ ಹೋಗ್ಬಿಟ್ಟು ಅಲ್ಲಿ ಬಿಡುಗಡೆ ಮಾಡೋಕ್ಕಾಗತ್ತಾ? ಈ ಟೈಮ್ ಲೈನ್ನ ತಲೆ ಹಿಡ್ಕೊತೀವಿ ಹೊರತು ಆಷಾಢ ನನಗಂತೂ ಮ್ಯಾಟರ್ ಆಗಿಲ್ಲ ಸರ್ ಇವತ್ತವರೆಗೂ. ಬಟ್ ಫೇರ್ ಅನಫ್, ಆಸ್ ಯು ರೈಟ್ಫುಲಿ ಸೆಡ್. ಬಟ್ ನೀವು ಹೇಳೇ ಗೊತ್ತಾಗ್ತಾ ಇರೋದು ನನಗೆ ಇದು ಆಷಾಢ ಅಂದ್ಬಿಟ್ಟು. ಐ ಡೋಂಟ್ ಗೋ ಬೈ ದ ಕ್ಯಾಲೆಂಡರ್, ನೀದರ್ ಡು ಐ ಗೋ ಬೈ ದ ಒಕೇಶನ್ಸ್, ನಂಬರ್ 1. ಎರಡನೇದು
ಕನ್ನಡದಲ್ಲಿ ಮ್ಯಾಕ್ಸ್ ತುಂಬ ಚೆನ್ನಾಗಿ ಮಾರ್ಕೆಟ್ ಆಗಿತ್ತು, ತಮಿಳಲ್ಲಿ ಹೇಗಿತ್ತು, ಮತ್ತು ಇವಾಗ ದೊಡ್ಡ ಪ್ರೊಡಕ್ಷನ್ ಇದೆ ನಿಮ್ಮ ಜೊತೆಗೆ ಸತ್ಯಜ್ಯೋತಿ ಅಂತ. ಸೊ ಹೇಗೆ ಮಾರ್ಕೆಟ್ ಅಲ್ಲೂ ಇನ್ನೂ ದೊಡ್ಡದಾಗಿ ಬರುತ್ತಾ ಅಂತ? ಅವರು ಸಿಕ್ಕಾಪಟ್ಟೆ ತಮಿಳ್ನಾಡಲ್ಲಿ ಎಷ್ಟೋ ಸಿನಿಮಾಗಳನ್ನು ಮಾಡಿ ತುಂಬ ದೊಡ್ಡ ರೇಂಜಲ್ಲಿ ತುಂಬ ದೊಡ್ಡ ರೀತಿಯಲ್ಲಿ ನಿಂತಂಥ ಒಂದು ಸಂಸ್ಥೆ. ಸೊ ತಮಿಳ್ ಮಾರ್ಕೆಟ್ಟೇ ಬೆಳೆಸಬೇಕು ಅಂದಿದ್ರೆ ಅವ್ರಿಗೆ ಕನ್ನಡ ಮಾಡಬೇಕಾಗಿರಲಿಲ್ಲ. ಅವ್ರು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರೋದು ಕನ್ನಡ ಮಾರ್ಕೆಟ್. ಆಬ್ವಿಯಸ್ಲಿ ತಮಿಳ್ ಬ್ಯಾನರ್, ಅಲ್ಲೂ ಸಿನಿಮಾ ಬಿಡುಗಡೆ ಆಗೈತೆ. ಬಿಡುಗಡೆ ಆದಮೇಲೆ ಅವರಿಗೆ ತಮಿಳ್ ಮಾರ್ಕೆಟಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಮಾರ್ಕೆಟ್ ಅನ್ನೋದು ಏನಿದೆ ಸರ್, ಈಗ ತೆಲುಗು ತಮಿಳ್ ಅಂತ ನೀವೇನು ಹೇಳ್ತಾ ಇದ್ದೀರಿ, 2012 ಈಗಾದಲ್ಲೇ ನೋಡಿಬಿಟ್ಟೆ ನಾನು ಇಡೀ ಇಂಡಿಯಾ ಮಾರ್ಕೆಟು. ಬಟ್ ಬಂದು ಮಾಡಿದ್ದು ಕನ್ನಡನೇ ಆಮೇಲೆ ಅಲ್ವೇ. ಅವ್ರದ್ದು ಮಾರ್ಕೆಟ್ ಅವ್ರಿಗೆ ಬಿಟ್ಬಿಡೋಣ, ನಮ್ಮ ಮಾರ್ಕೆಟ್ ನಾವು ನೋಡ್ಕೊಳ್ಳೋಣ, ಅಲ್ಲೇ ನಮ್ಮದು ಇರೋದು. ಕರೆಕ್ಟೇ ಸರ್. ಈ ಸಿನಿಮಾದಲ್ಲಿ ನಾವು ಏನೇನು ನಿರೀಕ್ಷೆ ಮಾಡ್ಬೋದು? ಒಂದು ಕಳೆದ ಸಿನಿಮಾದಲ್ಲೇ ಮ್ಯಾಕ್ಸ್ನಲ್ಲಿ ಹೀರೋಯಿನ್ ಇಲ್ಲ ಅಂದಾಗ ಅಭಿಮಾನಿಗಳು ತುಂಬಾನೇ ಬೇಸರ ಮಾಡ್ಕೊಂಡಿದ್ರು. ಎಗೇನ್ ಈಗ ಮತ್ತೆ ಅವರು ಒಂಥರ ಸ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು, ಹೀರೋಯಿನ್ ಇಲ್ಲ ಅಂತ ಹೇಳಿ. ಸೊ ಇದನ್ನ ಅವ್ರು ನಿಮ್ಗೆ ಹೇಗೆ ಕನ್ವೆ ಮಾಡಿದ್ರು ಆ ಸಂದರ್ಭದಲ್ಲಿ? ಏನೋ ನನ್ನ ಟೈಮೇ ಚೆನ್ನಾಗಿಲ್ಲ, ಏನು ಮಾಡೋದು ಹೇಳಿ. ಇವರು ಏನೇನ್ ನಿರೀಕ್ಷೆ ಮಾಡ್ಬೋದು ಸರ್? ನಾವು ಇವಾಗ ಎಲ್ಲ ಕಾಯ್ತಾ ಇರ್ತಾರೆ ಅಭಿಮಾನಿಗಳು ಈ ಸಿನಿಮಾದಲ್ಲಿ. ನೀವು ಹೇಳಿ, ನನ್ನಿಂದ ನೀವು ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಅಥವಾ ನನ್ನ ಪಕ್ಕ ಒಂದು ಹೀರೋಯಿನ್ ಇದ್ದರೆ ಮಾತ್ರ ಎಕ್ಸ್ಪೆಕ್ಟೇಷನ್? ಮ್ಯಾಕ್ಸ್ ನೋಡಿದ್ವಲ್ಲ ಸರ್, ಇದರಲ್ಲಿ ಆ ಡೈರೆಕ್ಟರೇ ಬಂದಿದ್ದಾರೆ ಅಂದಾಗ ಏನಾದ್ರು ಬೇರೆ ತರ ಇರಬಹುದು. 100%. ಸಿ, ಇಟ್ಸ್ ಅ ಡಿಫ್ರೆಂಟ್ ಸ್ಕ್ರಿಪ್ಟ್, ಇಟ್ಸ್ ಅ ಡಿಫ್ರೆಂಟ್ ಮಾಡ್ಯೂಲ್, ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ಟೆಲ್ಲಿಂಗ್, ಡಿಫ್ರೆಂಟ್ ಕ್ಯಾರೆಕ್ಟರ್, ಪರ್ಸನಾಲಿಟಿ. ವೆನ್ ಕ್ಯಾರೆಕ್ಟರ್ ಅಂತ ಅಂದಾಗ ಒಬ್ಬ ವ್ಯಕ್ತಿಯ ಮ್ಯಾನರಿಸಮ್ಸೇ ಬೇರೆ ಇರ್ತವೆ, ನಡವಳಿಕೆನೇ ಬೇರೆ ಇರ್ತವೆ. ಸೊ ನೀವು ಮ್ಯಾಕ್ಸ್ ಏನಕ್ಕೆ ಇಷ್ಟ ಆಯಿತು ಅಂದರೆ, ನೀವು ಒಂದು ನೋಡಿಲ್ದೇ ಇರೋದು ನೋಡೋಕ್ಕೆ ಸಿಕ್ತು ನಿಮಗೆ ತುಂಬ ವರ್ಷಗಳ ನಂತರ ಅಂತ ಅವ್ರು ಹೇಳಿದ್ರು. ಸೊ ಹಿಯರ್ ಇಟ್ ಈಸ್ ಪ್ರಾಬಬ್ಲಿ ಅನದರ್ 10 times 20 times ಮೋರ್. ಇಟ್ಸ್ ಅ ಡಿಫ್ರೆಂಟ್ ಪರ್ಸನ್ ನಾನು ಹೇಳಿದೆ.